ರೌಡಿ ಶೀಟರ್ ಹೈದರ್ ಅಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಳೆ ವೈಷಮ್ಯಕ್ಕೆ ಹೈದರ್ ಅಲಿಯ ಮರ್ಡರ್ ಆಗಿತ್ತು ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಪ್ರಕರಣ ಸಂಬಂಧ ಮತ್ತೆ ನಾಲ್ವರನ್ನ ಅಶೋಕ್ ನಗರ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ನಯಾಜ್ ಪಾಷಾ ಹಾಗೂ ರಹೀದ್ ಸೇರಿದಂತೆ ನಾಲ್ವರ ಬಂಧನ ಆಗಿದೆ. ಪ್ರಕರಣದಲ್ಲಿ ಈವರೆಗೂ ಒಟ್ಟಾರೆಯಾಗಿ 7 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಯಾಜ್ ಪಾಷಾ ಹೈದರ್ ನಡುವೆ ಹಳೆ ವೈಷಮ್ಯ ಇತ್ತು ಅನ್ನೋದು ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಗೊತ್ತಾಗಿದೆ. ನಯಾಜ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಿದಂತೆ ಹೈದರ್ನನ್ನ ಕೊಲೆ ಮಾಡಿಸ್ತಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡಂತಹ ನಯಾಜ್ ಅದಕ್ಕೆ ರಿವರ್ಸ್ ಆಗಿ ನಾನೇ ಮಾಡೋಣ ಅಂತ ಮುಂದಾಗಿದ್ದು, ಹೀಗಾಗಿ ಪ್ಲಾನ್ ಮಾಡಿ ಹೈದರ್ ಅಲಿಯನ್ನ ಮರ್ಡರ್ ಮಾಡಿಸಲಾಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಷಯ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಒಟ್ಟು 7 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಅಶೋಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 3/2/2025 ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫುಟ್ಬಾಲ್ ಸ್ಟೇಡಿಯಂ ಮುಂಭಾಗದಲ್ಲಿ ಬೆಳಗಿನ ಜಾವ ಸುಮಾರು 1:10 ರಿಂದ 1:15 ಮಧ್ಯದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಕೊಲೆ ಪ್ರಕರಣದಲ್ಲಿ ಮೃತರಾಗಿರ್ತಕ್ಕಂಥ ವ್ಯಕ್ತಿ ಬಂದು ಹೈದರ್ ಅಲಿ ಅಂತ ಹೇಳಿ ಸುಮಾರು 38 ವರ್ಷ ವಯಸ್ಸು. ಈತನ ವಿರುದ್ಧ ಅಶೋಕ್ ನಗರ ಮತ್ತು ಇತರ ಪೊಲೀಸ್ ಠಾಣೆಗಳಲ್ಲಿ ಸುಮಾರು 11 ಪ್ರಕರಣಗಳು ದಾಖಲಾಗಿದ್ದು, ಈತ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ಈತನ ವಿರುದ್ಧ 2014ರಿಂದ ನಾವು ನಿರ್ವಹಿಸಿಕೊಂಡು ಬರ್ತಾ ಇದ್ದೆವು. ಈತನು ತನ್ನ ಸ್ನೇಹಿತನೊಂದಿಗೆ ಬೈಕ್ನಲ್ಲಿ ಬರ್ತಿರಬೇಕಾದ್ರೆ ಕಾರಿನಿಂದ ಅಡ್ಡಗಟ್ಟಿ ಅವನನ್ನು ತಡೆದು ಅಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿರ್ತದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಅಶೋಕನಗರ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಅವರ ನೇತೃತ್ವ ಮತ್ತು ACP ಕಬ್ಬನ್ ಪಾರ್ಕ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಲಾಗಿತ್ತು. ಈಗ ಈ ಪ್ರಕರಣದಲ್ಲಿ ಒಟ್ಟು 7 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ದಸ್ತಗಿರಿ ಮಾಡಿ ಅವರ ಮುಂದಿನ ವಿಚಾರಣೆಗೋಸ್ಕರ ನಾವು ಮತ್ತೆ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದೆವು. ಈ ಕೊಲೆಯ ಹಿನ್ನೆಲೆ ಏನಂತಂದರೆ, ಈಗ ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಅವರು ಈಗೇನು ಕೊಲೆ ಮಾಡಿರ್ತಕ್ಕಂಥ ಏನು ಆರೋಪಿತ ವ್ಯಕ್ತಿ ಈತನು ಕೂಡ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಕೂಡ ರೌಡಿ ಹಾಳೆಯನ್ನು ತೆರೆಯಲಾಗಿತ್ತು. ಈತನ ವಿರುದ್ಧ ಸುಮಾರು 8 ಪ್ರಕರಣಗಳು ದಾಖಲಾಗಿದ್ದಾವೆ. ಈತ ಮತ್ತು ಮೃತನ ನಡುವೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ